ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಿದ್ದೀನಿ. ನಾನು ಇವತ್ತು ಎಲ್ಲಪ್ಪ ಇದ್ದೀನಿ ಅಂದರೆ ತೋಟ ಸರ್ಕಲ್ ಹತ್ರ ಇದ್ದೀನಿ. ಆ ಜಾಗ ಎಲ್ಲಪ್ಪ ಬರೋದು ಅಂದರೆ ಮಂಡ್ಯದಕೊಪ್ಪಲಿಂದ 2 ಕಿಲೋಮೀಟ್ರ್ ಮುಂದೆ ಬಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗೋ ರೋಡಲ್ಲಿ ಆ ಜಾಗ ಸಿಗುತ್ತೆ. ಅಲ್ಲಿ ಮಟನ್ ತುಂಬ ಫೇಮಸ್ಸು. ಆ ಮಟನ್ ಸ್ಟಾಲ್ ಹಿಂದೆಗಡೆನೆ ಒಂದು 40-50 ಎಕರೆ ಭತ್ತದ ಗದ್ದೆ ಇದೆ. ಆ ಭತ್ತದ ಗದ್ದೆ ನೋಡಿದ್ರೆ ನೀವು ಇದೇನು ಭತ್ತನ ಏನು ಗುರು ಹುಲ್ಲ ಭತ್ತನ ಅಂತ ಕನ್ಫ್ಯೂಸ್ ಆಗಿಬಿಡ್ತೀರಾ. ನೋಡಿ, ಈಗ ಆ ಗದ್ದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಭತ್ತ ನೋಡಿ, ಈ ಕಡೆ ಎಲ್ಲ ಹುಲ್ಲು ನೋಡಿ, ಇಷ್ಟೊಂದು ಹುಲ್ಲೈತೆ ನೋಡಿ. ಇಷ್ಟರಲ್ಲೆಲ್ಲ ಒಂದು ಕಮ್ಮಿ ಅಂದರೂ ಒಂದು 90% ಬರೀ ಹುಲ್ಲೇ ಐತೆ. 10% ಮಾತ್ರ ಭತ್ತ ಇರೋದಿಲ್ಲಿ ನೋಡಿ. ಒಂದು ದೊಡ್ಡ ಬೌಂಡ್ರಿನೇ ಐತೆ ಇಲ್ಲಿ. ನೋಡಿದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಮೈಸೂರಿಗೆ ಹೋಗೋ ರೋಡಲ್ಲಿ ಯಪ್ಪ ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ ನನಗಂತೂ. ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇ ಯಾವ ಥರ ಆಗೈತೆ ಅಂತ. ಭತ್ತದಲ್ಲಿ 2 ವಿಧ ಐತೆ, ಒಂದು ಗಂಡು ಭತ್ತ, ಒಂದು ಹೆಣ್ಣು ಭತ್ತ. ಗಂಡು ಭತ್ತ ಅಂದರೆ ಅದೇ ಈ ಭತ್ತದ ಗದ್ದೆ ಒಳಗಡೆ ಬೆಳೆದ್ರೆ ಅದನ್ನು ಗಂಡು ಭತ್ತ ಅಂತ ಹೇಳ್ತಾರೆ, ಅದೇ ಹುಲ್ಲನ್ನ. ಇನ್ನು ಹೆಣ್ಣು ಭತ್ತ ಅಂದರೆ ಭತ್ತ ಬಿಡುತ್ತಲ್ಲ ಅದೇ. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂದರೆ ನಮ್ಮ ರೈತರಿಗೆ ಪರಿಹಾರ ಸಿಗಲೇಬೇಕು. ಇದು ಕೃಷಿ ಇಲಾಖೆಗೆ ಹೋಗಲೇಬೇಕು. ನೋಡಿ ಎಷ್ಟು ಲಾಸ್ ಆಗೈತೆ. 6 ತಿಂಗಳಿಗೊಂದು ಬೆಳೆ ಬರೋದು, ರೈತರು ಇಲ್ಲೇ ಹೋಯ್ತು. ಏನು ಮಾಡೋಕ್ಕಾಗುತ್ತೆ ಅವರು? ಕೆಲಸ ಕಾರ್ಯ ಏನಿಲ್ಲ, ಇದನ್ನೇ ನಂಬ್ಕೊಂಡವ್ರೆ ಅವರು. ಏನು ಮಾಡೋದವರು? ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಂತೆಂಥ ವೀಡಿಯೋಗಳನ್ನ ಶೇರ್ ಮಾಡ್ತೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಅಟ್ಲೀಸ್ಟ್ ಅಧಿಕಾರಿಗಳ ಹತ್ರನಾರು ಹೋಗಲಿ ಇದು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್. ಎಂತೆಂಥ ವಿಡಿಯೋನ ಶೇರ್ ಮಾಡ್ತೀರಾ? ನಿಜವಾಗ್ಲೂ ನೀವು ರೈತರು ಮಕ್ಕಳೇ ಆಗಿದ್ರೆ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಾನು ಇಷ್ಟೇ ಕೇಳ್ಕೊಳ್ಳೋದು. ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಕಮೆಂಟ್ ಮಾಡಿ, ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಕಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.